ಅಲ್ಟ್ರಾ ವೈಲೆಟ್ ರಾಷ್ಟ್ರಮಟ್ಟದಲ್ಲಿ ಉಪಸ್ಥಿತಿ ವಿಸ್ತರಣೆಗೆ ವೇಗ ನೀಡಿದ ಅಲ್ಟ್ರಾ ವೈಲೆಟ್ ಹುಬ್ಬಳ್ಳಿಯಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟನೆ. ಎಲ್ಲ ಕಡೆನೂ ನಮ್ಮ ಶೋರೂಮ್ಸ್ ಬರ್ತಿದೆ. ಸೊ ಇದರ ಜರ್ನಿ ನಮ್ಮ ಟೀಮ್ ಈಗ ನಿಮಗೆ ತೋರಿಸ್ಕೊಡ್ತಾರೆ. ಬಿಗ್ ಥ್ಯಾಂಕ್ ಯು ಎಲ್ಲರಿಗೂ, ತುಂಬ ಧನ್ಯವಾದ. ಇಲ್ಲಿ ನಿಮ್ಮ ಟೈಮ್ ತಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಹುಬ್ಬಳ್ಳಿಯಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಯುವಿ ಸ್ಪೇಸ್ ಸ್ಟೇಷನ್ ಎಕ್ಸ್ಪೀರಿಯನ್ಸ್ ಸೆಂಟರ್ನಲ್ಲಿ X47 ಕ್ರಾಸ್ ಓವರ್ ಮತ್ತು F77 ಬೈಕ್ಗಳು ಮಾರಾಟಕ್ಕೆ ಲಭ್ಯವಿವೆ. ಹುಬ್ಬಳ್ಳಿಯಲ್ಲಿ ಯುವಿ ಸ್ಪೇಸ್ ಸ್ಟೇಷನ್ ಪ್ರಾರಂಭಿಸುವುದರ ಮೂಲಕ ಅಲ್ಟ್ರಾ ವೈಲೆಟ್ ಸಂಸ್ಥೆಯು ರಾಷ್ಟ್ರಮಟ್ಟದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು, ಇದೀಗ ದೇಶಾದ್ಯಂತ 35 ನಗರಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಗ್ರಾಹಕರಿಗೆ ಸಂಪೂರ್ಣ ಸೇವೆ, ಗ್ರಾಹಕರ ಅಗತ್ಯತೆಗಳಿಗೆ ತಕ್ಕಂತೆ ಬ್ರ್ಯಾಂಡ್ನ ಸಮಗ್ರ ಅನುಭವವನ್ನು ನೀಡುವ ಉದ್ದೇಶವನ್ನು ಈ ಕೇಂದ್ರ ಹೊಂದಿದೆ. ವೈಯಕ್ತೀಕರಿಸಿದ ಟೆಸ್ಟ್ ಬ್ರೆಡ್ ಮತ್ತು ಸೇವೆ. ಈ ಎಕ್ಸ್ಪೀರಿಯನ್ಸ್ ಸೆಂಟರ್ನಲ್ಲಿ ಟೆಸ್ಟ್ ರೈಡ್ಗಳು, ವಿಶೇಷ ಸೇವಾ ನೆರವು ಮತ್ತು ಅಸಲಿ ಬಿಡಿಭಾಗಗಳ ಲಭ್ಯತೆ ದೊರೆಯಲಿದೆ. ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಸ್ಕೂಟರ್ ತಯಾರಕ ಸಂಸ್ಥೆಯಾಗಿರುವ ಅಲ್ಟ್ರಾ ವೋಲ್ಟೆ ಆಟೋಮೋಟಿವ್ ಓವಾ ಯುವಿ ಸ್ಪೇಸ್ ಸ್ಟೇಷನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನು ಉದ್ಘಾಟಿಸಿದೆ. ಈ ಮೂಲಕ ರಾಷ್ಟ್ರಮಟ್ಟದಲ್ಲಿ ಉಪಸ್ಥಿತಿ ವಿಸ್ತರಣೆಯನ್ನು ವೇಗಗೊಳಿಸಿದ. ಹುಬ್ಬಳ್ಳಿಯಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಆರಂಭಿಸುವ ಮೂಲಕ ಅಲ್ಟ್ರಾ ವೈಲೆಟ್ ಸಂಸ್ಥೆಯು ಭಾರತದ ಎಲೆಕ್ಟ್ರಿಕ್ ಸಾರಿಗೆ ಮಾರುಕಟ್ಟೆಯಲ್ಲಿ ತನ್ನ ರೀಟೈಲ್ ಮತ್ತು ಸೇವಾ ಜಾಲವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ X47 ಕ್ರಾಸ್ ಓವರ್, ಯುವಿ ಕ್ರಾಸ್ ಫೇಡ್ ಕಾರ್ಬನ್ ಫೈಬರ್ ಹೆಲ್ಮೆಟ್ ಮತ್ತು ಕಂಪನಿಯು ಇತ್ತೀಚೆಗೆ ಘೋಷಿಸಿದ ಬ್ಯಾಟರಿ ಫ್ಲೆಕ್ಸ್ BAAS ಪ್ಲಾಟ್ಫಾರ್ಮ್ಗಳ ಆರಂಭದಂತಹ ಮಹತ್ವದ ಬೆಳವಣಿಗೆಗಳ ಬೆನ್ನಲ್ಲೇ ಈ ಉಪಸ್ಥಿತಿ ವಿಸ್ತರಣಾ ಕಾರ್ಯ ನಡೆದಿದೆ. ಇದು ಕಾರ್ಯಕ್ಷಮತೆ ಆಧಾರಿತ ಸಮಗ್ರ ಎಲೆಕ್ಟ್ರಿಕ್ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವ ಅಲ್ಟ್ರಾ ವೈಲೆಟ್ನ ಬದ್ಧತೆಯನ್ನು ಸಾರುತ್ತದೆ. ಈ ಹೊಸ ಸೆಂಟರ್ ಆರಂಭಿಸುವುದರ ಮೂಲಕ ಕಂಪನಿಯು ಕರ್ನಾಟಕದಾದ್ಯಂತ ತನ್ನ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಗಳ ಲಭ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಮತ್ತು ರಾಷ್ಟ್ರಮಟ್ಟದಲ್ಲಿ ತನ್ನ ಉಪಸ್ಥಿತಿಯನ್ನು ಹೆಚ್ಚಿಸಿದೆ. ಅಲ್ಟ್ರಾ ವಯೋಲೆಟ್ ಸಂಸ್ಥೆಯು ಡೀಲರ್ MS ರೇವಾಂಕರ್ ಮೋಟಾರ್ಸ್ ಅವರ ಸಹಭಾಗಿತ್ವದಲ್ಲಿ ಸ್ಥಾಪಿಸಿರುವ ಈ ಹೊಸ ಯುವಿ ಸ್ಪೇಸ್ ಸ್ಟೇಷನ್ನಲ್ಲಿ ಕಂಪನಿಯ X47 ಕ್ರಾಸ್ ಓವರ್ ಮತ್ತು F77 ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಗಳನ್ನು ಗ್ರಾಹಕರು ಸಮಗ್ರವಾಗಿ ಅನ್ವೇಷಿಸಬಹುದು. ಈ ಕೇಂದ್ರವು ಗ್ರಾಹಕರಿಗೆ ಸಮಗ್ರ ಅನುಭವವನ್ನು ಒದಗಿಸುವಂತೆ ರೂಪಿಸಲಾಗಿದೆ. ಈ ಯುವಿ ಸ್ಪೇಸ್ ಸ್ಟೇಷನ್ ಒಂದು 3S ಸೇಲ್ಸ್, ಸರ್ವಿಸ್ ಮತ್ತು ಸ್ಪೇರ್ಸ್ ಘಟಕವಾಗಿದ್ದು, ಇದನ್ನು ಟೆಸ್ಟ್ ರೆಡ್, ಮಾರಾಟ, ಸೇವೆ ಮತ್ತು ಮೋಟಾರ್ ಸೈಕಲ್ ಪರಿಕರಗಳನ್ನು ಒಂದೇ ಸೂರಿನಡಿ ಒದಗಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಮೈಸೂರು ಮತ್ತೆ ಮಂಗಳೂರು ಆದ್ಮೇಲೆ ಹುಬ್ಬಳ್ಳಿಯಲ್ಲಿ ಇದು 9ನೇ ಸ್ಪೇಸ್ ಸ್ಟೇಷನ್. ಹುಬ್ಬಳ್ಳಿ ಮೊಟ್ಟ ಮೊದಲಿಗೆ ಬಾರಿಗೆ ಇದು ಸ್ಪೇಸ್ ಸ್ಟೇಷನ್ ಓಪನ್ ಮಾಡಿದ್ದೇವೆ. ಇಲ್ಲಿ ಅಲ್ಟ್ರಾ
ಅಲ್ಟ್ರಾವೈಲೆಟ್ ಭಾರತದಲ್ಲಿ ಈಗ ಆಗಲೇ ತುಂಬ ಪ್ರಸಿದ್ಧವಾದ ಎಲೆಕ್ಟ್ರಿಕ್ ಬೈಕ್ ಬ್ರ್ಯಾಂಡ್ ಆಗಿದೆ. ಸುಮಾರು 3,000ಕ್ಕಿಂತ ಹೆಚ್ಚು ಕಸ್ಟಮರ್ಗಳು ಆಲ್ರೆಡಿ ಅಲ್ಟ್ರಾವೈಲೆಟ್ ಬೈಕನ್ನು ಓಡಿಸ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಮತ್ತು ಸ್ಯಾಟಿಸ್ಫೈಡ್ ಆಗಿ ಓಡಿಸ್ತಾ ಇದ್ದಾರೆ. ಆ ಸ್ಯಾಟಿಸ್ಫ್ಯಾಕ್ಷನ್ನಿಂದ ವರ್ಡ್ ಆಫ್ ಮೌತ್ ಮುಖಾಂತರ ನಮಗೆ ಆಲ್ ಇಂಡಿಯಾ ಎಲ್ಲ ಪಟ್ಟಣಗಳಲ್ಲಿ ರಿಕ್ವೆಸ್ಟ್ ಬರ್ತಾ ಇದೆ, ಸ್ಪೇಸ್ ಸ್ಟೇಷನ್ ಓಪನ್ ಮಾಡಿ ನಾವು ಅಲ್ಟ್ರಾವೈಲೆಟ್ ಬೈಕನ್ನು ಯೂಸ್ ಮಾಡಬೇಕು, ನಮಗೆ ಸರ್ವಿಸ್ ಸೆಂಟರು ಮತ್ತು ಶೋರೂಮ್ಗಳನ್ನು ಒದಗಿಸಿ ಅಂತ ತುಂಬ ಕಡೆಯಿಂದ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಇದೇ ಥರ ಅಲ್ಟ್ರಾವೈಲೆಟ್ ಇದೊಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಲೆಕ್ಟ್ರಿಕಲ್ ಟೂ ವೀಲರ್ ಕಂಪ್ನಿ ಇನ್ ಇಂಡಿಯಾ. And also fastest growing electrical two-wheeler Indian brand growing globally also. ನಾನು ಇವತ್ತಿನ ದಿನ ನಮ್ಮ ಡೀಲರ್ ಪಾರ್ಟ್ನರ್ ಅಂತ ರೇವಣ್ಕರ್ ಅವರು ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ವಂದನೆಗಳು ಮತ್ತು ಹಾರ್ದಿಕ ಶುಭಾಶಯಗಳು ನಿಮಗೆ. ನೀವೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ಪಾರ್ಟ್ನರ್ಶಿಪ್ಪಿಗೆ, ಇದೊಂದು ನಮ್ಮ ಪಾರ್ಟ್ನರ್ಶಿಪ್ಪು ಇನ್ನು ಒಳ್ಳೆ ರೀತಿಯಿಂದ ಮುಂದುವರಿಯಲಿ ಮತ್ತು ಬರೋ ವರ್ಷಗಳಲ್ಲಿ ನಾವು ಗ್ರೋ ಆಗ್ತೀವಿ ನಿಮ್ಮ ಜೊತೆ, ನೀವು ಗ್ರೋ ಆಗಿ ಮತ್ತು ಕಸ್ಟಮರ್ಗಳು ಗ್ರೋ ಆಗಲಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ. ಮತ್ತು ಇದು ಉತ್ತರ ಕರ್ನಾಟಕದಲ್ಲಿ ಮೊದಲೇ ಸ್ಪೇಸ್ ಸ್ಟೇಷನ್. ಇದರಿಂದ ನಾವು ಬೆಳಗಾಮು, ಬಿಜಾಪುರ ಮತ್ತು ಹೊಸಪೇಟು, ದಾವಣಗೆರೆ ಎಲ್ಲ ಕಸ್ಟಮರ್ಗಳು ಆಲ್ರೆಡಿ ಇದ್ದಾರೆ ಇಲ್ಲಿ. ಅವರು ಕೂಡ ಇಲ್ಲಿ ಬಂದು ಸರ್ವಿಸು ತಗೋಬಹುದು. ಇದರಿಂದ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಕಸ್ಟಮರ್ ನಂಬಿಕೆ ಬ್ರ್ಯಾಂಡ್ ಮೇಲೆ ಇಲ್ಲಿಂದ ತುಂಬ ಬೆಳೆಯುತ್ತಂತೆ ನನ್ನ ಯೋಚನೆ ಆಗಿದೆ. ಶುರುವಾಗಿ ಇದು ನಮ್ಮದು ಕಾನ್ಸೆಪ್ಟೇಬಲ್ ಡಿಸೈನ್ ಆಗಿತ್ತು. ಡಿಸೈನಿಂದ ಇದು ರಿಯಾಲಿಟಿ ಆಗಿದೆ. ಇದು ಅಲ್ಟ್ರಾವೈಲೆಟ್ ಫಾಸ್ಟ್ ಮೊದಲೇ ಬೈಕ್ F77 ಅಂತ. ಇಲ್ಲಿ ರೆಡ್ ಕಲರ್ ಬೈಕ್ ಇದೆ ನೋಡಿ. ಸೊ ಡಿಸೈನ್ ಇಂದ ರಿಯಾಲಿಟಿ ಆಲ್ರೆಡಿ ಬಂದಿದೆ. ಸುಮಾರು 2,000ಕ್ಕಿಂತ ಹೆಚ್ಚು ಕಸ್ಟಮರ್ಗಳು ಆಲ್ರೆಡಿ F77 ಓಡಿಸ್ತಾ ಇದ್ದಾರೆ. ಫಸ್ಟ್ ಮಾಡೆಲ್ F77 ಅದಾದ್ಮೇಲೆ ಸೂಪರ್ ಸ್ಟ್ರೀಟ್ ಅಂತ ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ವರ್ಷನ್ ಲಾಂಚ್ ಮಾಡಿದ್ವಿ ನಾವು. ನಮ್ದು ಮ್ಯಾನುಫ್ಯಾಕ್ಚರಿಂಗು ಮತ್ತು R&D ಎಲ್ಲ ಬೆಂಗಳೂರಲ್ಲಿದೆ. ಜಿಗಣಿಯಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ. ಇಂದಿರಾನಗರಲ್ಲಿ R&D ಸೆಂಟರ್ ಇದೆ. Just to give you some glimpses of research and development. Now research and development made in India for the world ಎದಕ್ಕೆ ಅಂತೀವಿ ಅಂದರೆ, ನಮ್ದು ಎಲ್ಲ ಸಾಫ್ಟ್ವೇರ್ ಆಗಲಿ ಹಾರ್ಡ್ವೇರ್ ಆಗಲಿ ಎಲ್ಲ ಟೆಕ್ನಾಲಜಿ ನಮ್ಮ ಬೆಂಗಳೂರಲ್ಲೇ ನಾವು ಮಾಡ್ತಾ ಇರೋದು. ಈಗ ಬ್ಯಾಟ್ರಿ ಟೆಕ್ನಾಲಜಿ ಆಗಲಿ, ಮೋಟರ್ ಟೆಕ್ನಾಲಜಿ ಆಗಲಿ, ಸಾಫ್ಟ್ವೇರ್ ಆಗಲಿ, ಎವ್ರಿಥಿಂಗ್ ಇಸ್ ಮೇಡ್ ಇನ್ ಹೌಸ್. We don't buy anything from outside the country or anybody else. ಮತ್ತೆ ಬೆಂಗಳೂರಲ್ಲಿ ನಮ್ದು R&D ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ ಜಿಗಣಿಯಲ್ಲಿ, ಆಲ್ರೆಡಿ ಹೇಳಿದಾಯ್ತು ನಿಮಗೆ. ಮತ್ತೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಇಮೋಟಿ ಅಂತ ಇಂಡಿಯನ್ ಮೋಟರ್ ಸೈಕಲ್ ಆಫ್ ದ ಇಯರ್ ಅಂತ ಅವಾರ್ಡ್ ಅನೌನ್ಸ್ ಆಗುತ್ತೆ ವರ್ಷ. ಓಕೆ, ಇದು ಪೆಟ್ರೋಲ್ ಮತ್ತೆ ಎಲೆಕ್ಟ್ರಿಕ್ ಎಲ್ಲ ಬೈಕ್ಗಳಿಗೆ ಒಂದೇ ಒಂದು ಅವಾರ್ಡು. ಸೊ ವಿ ಆರ್ ದ ಓನ್ಲಿ electric two-wheeler motorcycle who have been the finalist in this, which requires a big round of applause. So we'll continue to grow. ಮತ್ತೆ ಭಾರತದಲ್ಲಿ ಕೂಡ ನಾವು ಆಲ್ರೆಡಿ 35 ಸಿಟಿಗಳಲ್ಲಿ ನಾವು ಆಲ್ರೆಡಿ ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ.